ನಮಸ್ಕಾರ. ಮುಖ್ಯಾಂಶಗಳು. ನೂತನ ಕೈಗಾರಿಕಾ ನೀತಿಯಿಂದ 5 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ನಿರೀಕ್ಷೆ, 20 ಲಕ್ಷ ಉದ್ಯೋಗ ಸೃಷ್ಟಿ ಗುರಿ, ಸಚಿವ ಜಗದೀಶ್ ಶೆಟ್ಟರ್. ಮೇ 24ರಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ, ರಾಜ್ಯದ ಯಾವುದೇ ಶಾಲೆಗಳು 70%ಕ್ಕಿಂತ ಹೆಚ್ಚು ಬೋಧನಾ ಶುಲ್ಕ ಪಡೆಯುವಂತಿಲ್ಲ, ಎಸ್ ಸುರೇಶ್ ಕುಮಾರ್. ಲೋಕಸಭೆಯಲ್ಲಿ 2020-21ನೇ ಸಾಲಿನ ಆರ್ಥಿಕ ಸಮೀಕ್ಷೆ ಮಂಡನೆ, ಜಿಡಿಪಿ ಬೆಳವಣಿಗೆ ದರ 11% ನಿರೀಕ್ಷೆ, ಸಚಿವೆ ನಿರ್ಮಲಾ ಸೀತಾರಾಮನ್. ಹಾಗೂ ಗಣರಾಜ್ಯೋತ್ಸವ ಸಮಾರೋಪ, ಐತಿಹಾಸಿಕ ವಿಜಯ್ ಚೌಕ್ನಲ್ಲಿ ಗಮನ ಸೆಳೆದ ಬೀಟಿಂಗ್ ರಿಟ್ರೀಟ್, ರಾಷ್ಟ್ರಪತಿ ಸೇರಿ ಗಣ್ಯರ ಉಪಸ್ಥಿತಿ. ವಾರ್ತೆಗಳ ವಿವರ. ಕೇಂದ್ರ ಜನಗಣತಿ ನಿರ್ದೇಶನಾಲಯ ಜನವರಿ 1ರಿಂದ 2021ರ ಗಣತಿಯನ್ನು ಆರಂಭಿಸಿದ್ದು, ಅದು ಮುಕ್ತಾಯವಾದ ನಂತರ ಹೊಸ ಜನಗಣತಿ ಆಧಾರದ ಮೇಲೆ ಅರ್ಹ ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗುವುದು ಎಂದು ಪೌರಾಡಳಿತ ಸಚಿವರ ಪರವಾಗಿ ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ. ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಗ್ರಾಮಗಳನ್ನು ಪಟ್ಟಣ ಪಂಚಾಯಿತಿಯಾಗಿ ಜೆಡಿಎಸ್ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿಯವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಕೇಂದ್ರ ಜನಗಣತಿ ನಿರ್ದೇಶನಾಲಯ ಜನಗಣತಿ ಮುಗಿಯುವವರೆಗೂ ಯಾವುದೇ ಆಡಳಿತಾತ್ಮಕ ಗಡಿಗಳನ್ನು ಬದಲಾವಣೆ ಮಾಡದಂತೆ ಆದೇಶ ಹೊರಡಿಸಿದೆ. ಹೀಗಾಗಿ ಪಟ್ಟಣ ಪಂಚಾಯಿತಿಯನ್ನು ಮೇಲ್ದರ್ಜೆಗೇರಿಸುವ ಪ್ರಕ್ರಿಯೆ ವಿಳಂಬವಾಗಿದೆ ಎಂದರು. ಹಾಗಾಗಿ ಈಗ ಕೇಂದ್ರ ಜನಗಣತಿ ನಿರ್ದೇಶನಾಲಯ ಆದೇಶದ ಮೇರೆಗೆ 2021-22ನೇ ಸಾಲಿನ ಜನಗಣತಿ ಮುಕ್ತಾಯ ಆಗುವವರೆಗೂ ಕೂಡ ಯಾವುದೇ ಆಡಳಿತಾತ್ಮಕ ಗಡಿಗಳನ್ನು ಬದಲಾಯಿಸಬಾರ್ದು ಅಂತೇಳಿ ನಿರ್ದೇಶನ ಇರುವುದರಿಂದ ಇದು ಮುಗಿದ ಮೇಲೆ ಅದು ತೀರ್ಮಾನವನ್ನು ಮಾಡಿ ಅವರಿಗೆ ಇದು ಮಾಡಿಕೊಳ್ಳಿಕ್ಕೆ ಸರ್ಕಾರ ಬದ್ಧವಾಗಿದೆ. ನೀವಾದರೂ ಒಂದು ವಾರದಲ್ಲಿ ಅದನ್ನು ವರದಿಯನ್ನು ತರಿಸಿ ಸಚಿವರು ಆದಷ್ಟು ಬೇಗನೆ ನಮಗೆ ಪ್ರತ್ಯೇಕ ನೀತಿಯನ್ನು ಮಾಡಿ ನಮ್ಮ ಅಲ್ಲಿ ಜನರಿಗೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ವಿಷಯದ ಬಗ್ಗೆ ಕರಾವಳಿ ಭಾಗಗಳಲ್ಲಿ ಮರಳುಗಾರಿಕೆ ಚಟುವಟಿಕೆ ನಡೆಸಲು ಅನುಕೂಲವಾಗುವಂತೆ ಶೀಘ್ರದಲ್ಲೇ ಪ್ರತ್ಯೇಕ ಕರಾವಳಿ ಮಾರ್ಗ ನೀತಿಯನ್ನು ಪ್ರಕಟಿಸಲಾಗುವುದು ಎಂದು ಗಣಿ ಮತ್ತು ಭೂವಿಜ್ಞಾನ ಖಾತೆ ಸಚಿವ ಮುರುಗೇಶ್ ನಿರಾಣಿ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಶಾಸಕ ಯುಟಿ ಖಾದರ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಕರಾವಳಿ ಭಾಗದ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಗೆ ಅನ್ವಯವಾಗುವಂತೆ ಈ ಮರಳು ನೀತಿಯನ್ನು ಪ್ರಕಟಿಸಲಾಗುವುದು. ಇದರಿಂದ ಆ ಭಾಗದ ಜನರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಸಭೆ ಕರೆದು ಒಂದು ಮೀಟಿಂಗ್ ಮಾಡಿದ್ದಾರೆ. ಈಗಾಗಲೇ ಸಭೆ ಆಗಿದೆ. ಇನ್ಮೇಲೆ ಮತ್ತೊಂದು ಸಭೆ ಕರೆದು ಇದನ್ನ ಪೋಸ್ಟ್ಪೋನ್ ಮಾಡುವಂಥದ್ದು ಮಾಡೋದಿಲ್ಲ. ಎಷ್ಟು ಸಾಧ್ಯ ಆಗುತ್ತೆ ಬೇಗನೆ ಇದನ್ನೊಂದು ಕರಾವಳಿ ಪ್ರದೇಶಕ್ಕೆ ಒಂದು ಮರಳು ನೀತಿಯನ್ನ ಜಾರಿಗೆ ತರುವಂಥದ್ರ ಕಡೆ ನಾನು ಗಮನ ಹರಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಇಲ್ಲಿ ಸರ್ಕಾರ ಉತ್ತೇಜಿಸಲು GI ಟ್ಯಾಗ್ ಹೊಂದಿದಂಥ ವಸ್ತುಗಳಿಗೆ ಉತ್ತೇಜಿಸಲು ಸರ್ಕಾರದಿಂದ ಯಾವ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದಕ್ಕೆ ಉತ್ತರ ಕೊಟ್ಟಿದ್ದಾರೆ. ನೀವು ಕೆಲಸ ಕಾರ್ಯಗಳನ್ನು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಸದಸ್ಯರೊಬ್ಬರ ಪ್ರಶ್ನೆಗೆ ಉತ್ತರಿಸಿ, ಕರ್ನಾಟಕದ ಯಾವುದೇ ಭಾಗದಲ್ಲೂ ಬಂಡವಾಳ ಹೂಡಿಕೆ ಮಾಡಲು ಉದ್ಯಮಿಗಳು ಮುಂದೆ ಬಂದರೆ ಸರ್ಕಾರ ಅವರಿಗೆ ಎಲ್ಲ ರೀತಿಯ ನೆರವು ನೀಡಲು ಸಿದ್ಧವಿದೆ. 2 ಮತ್ತು 3ನೇ ಹಂತದ ನಗರಗಳಿಗೆ ಬಂಡವಾಳ ಹೂಡುವ ಉದ್ಯಮಿಗಳಿಗೆ ಜಮೀನು, ಭೂಮಿ, ವಿದ್ಯುತ್ ಸೇರಿದಂತೆ ಎಲ್ಲ ರೀತಿಯ ಮೂಲಸೌಕರ್ಯಗಳನ್ನು ಒದಗಿಸಲಾಗುವುದು ಎಂದರು. ರಾಜ್ಯ ಸರ್ಕಾರದ ಹೊಸ ಕೈಗಾರಿಕಾ ನೀತಿಯ ಬಗ್ಗೆ ತಮಿಳುನಾಡು, ಕೇರಳದಲ್ಲಿ ರೋಡ್ ಶೋ ಮಾಡಿ ಹೆಚ್ಚಿನ ಪ್ರಚಾರ ನಡೆಸಲಾಗುವುದು. ನೂತನ ನೀತಿಯಲ್ಲಿ 5 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ನಿರೀಕ್ಷಿಸಿದ್ದು, 20 ಲಕ್ಷ ಉದ್ಯೋಗ ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಕೈಗಾರಿಕಾ ನೀತಿಯಲ್ಲಿ ವಲಯವಾರು ವಿಂಗಡಣೆ ಮಾಡಲಾಗಿದ್ದು, ಹಿಂದುಳಿದ ತಾಲೂಕುಗಳು ಹಾಗೂ 2 ಮತ್ತು 3ನೇ ಹಂತದ ನಗರಗಳಿಗೆ ಆದ್ಯತೆ ನೀಡಲಾಗುವುದು. ಏಕಗವಾಕ್ಷಿ ಮೂಲಕ ಕೈಗಾರಿಕೆಗೆ ಅನುಮೋದನೆ ನೀಡಲು ವ್ಯವಸ್ಥೆ ರೂಪಿಸಲಾಗಿದೆ ಎಂದು ವಿವರಿಸಿದರು. ಇಲ್ಲಿ ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆಗೆ ಬರುವಂಥದ್ರ ಬಗ್ಗೆ ಎಲ್ಲ ರೀತಿ ಪ್ರಯತ್ನ ನಾನು ಮಾಡ್ತೀನಿ. ಹೀಗಾಗಿ ಇನ್ವೆಸ್ಟರ್ಸ್ ಯಾರು ಬರ್ತಾರೆ ಅವ್ರಿಗೆ ಎಲ್ಲ ರೀತಿ ಕೋಆಪರೇಷನ್ ಸಪೋರ್ಟ್ ಮಾಡಲಿಕ್ಕೂ ನಾವು ತಯಾರಿದ್ದೇವೆ. ಹೀಗಾಗಿ ಇವತ್ತು ಎಲ್ಲ ಕ್ಷೇತ್ರಗಳು, ಅದರಲ್ಲಿ ಹಿಂದುಳಿದ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಹೆಚ್ಚು ಆದ್ಯತೆ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಬಳಿಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 2020ನೇ ಸಾಲಿನ ಕರ್ನಾಟಕ ಲೋಕಾಯುಕ್ತ 3ನೇ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣಾ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದರು. ಬಳಿಕ ಸಭಾಪತಿ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ಸೋಮವಾರ 11 ಗಂಟೆಗೆ ಸೇರುವಂತೆ ಸದನವನ್ನು ಮುಂದೂಡಲಾಗಿದೆ. ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಎಂಕೆ ಪ್ರಾಣೇಶ್ ಆಯ್ಕೆಯಾಗಿದ್ದಾರೆ. ಇವರಿಗೆ ಜೆಡಿಎಸ್ ಸದಸ್ಯರು ಬೆಂಬಲ ನೀಡಿದ್ದು 22 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಇಂದು ನಡೆದ ಚುನಾವಣೆಯಲ್ಲಿ ಆಡಳಿತ ಪಕ್ಷದಿಂದ ಎಂಕೆ ಪ್ರಾಣೇಶ್, ಪ್ರತಿಪಕ್ಷ ಕಾಂಗ್ರೆಸ್ನಿಂದ ಕೆಸಿ ಕೊಂಡಯ್ಯ ಅಭ್ಯರ್ಥಿಗಳಾಗಿ ನಾಮಪತ್ರ ಸಲ್ಲಿಸಿದ್ದರು.
ಶಶಿಲ್ ಜಿ ನಮೋಶಿ, ಕವಟಗಿ ಮಠ ಮಹಾಂತೇಶ್ ಮಲ್ಲಿಕಾರ್ಜುನ, ಎಂಕೆ ಪ್ರಾಣೇಶ್ ಅವರ ಹೆಸರನ್ನು ಪ್ರತ್ಯೇಕವಾಗಿ ಸೂಚಿಸಿದ್ದು, ಇವರ ಹೆಸರನ್ನು ರಘುನಾಥ್ ರಾವ್ ಮಲ್ಕಾಪುರೆ, ಡಾ ತೇಜಸ್ವಿನಿಗೌಡ ಅನುಮೋದಿಸಿದರು. ಕೆಸಿ ಕೊಂಡಯ್ಯ ಅವರ ಹೆಸರನ್ನು ಎಸ್ಆರ್ ಪಾಟೀಲ್, ಅಲಂ ವೀರಭದ್ರಪ್ಪ ಸೂಚಿಸಿದರೆ, ಕಾಂಗ್ರೆಸ್ನವರಾದ ನಾರಾಯಣಸ್ವಾಮಿ, ಬಿಕೆ ಹರಿಪ್ರಸಾದ್ ಅನುಮೋದಿಸಿದರು. ಬಳಿಕ ಎಂಕೆ ಪ್ರಾಣೇಶ್ ಪರವಾಗಿ ಧ್ವನಿಮತದ ಬೆಂಬಲ ದೊರೆಯಿತು. ಪ್ರತಿಪಕ್ಷ ಕಾಂಗ್ರೆಸ್ ಈ ಪ್ರಸ್ತಾವನೆ ಬಗ್ಗೆ ಮತ ವಿಭಜನೆಗೆ ಬೇಡಿಕೆ ಸಲ್ಲಿಸಿತು. ಆಗ ಎಂಕೆ ಪ್ರಾಣೇಶ್ ಪರವಾಗಿ 46 ಮತಗಳು ಹಾಗೂ ಕೆಸಿ ಕೊಂಡಯ್ಯ ಪರವಾಗಿ 24 ಮತಗಳು ಲಭಿಸಿತು. ನಂತರ ಸಭಾಪತಿ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಎಂಕೆ ಪ್ರಾಣೇಶ್ ಅವರ ಹೆಸರನ್ನು ಪ್ರಕಟಿಸಿದರು. ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರು ನೂತನ ಉಪಸಭಾಪತಿಯನ್ನು ಅಭಿನಂದಿಸಿದರು. ಈ ವೇಳೆ ಮಾತನಾಡಿದ ಎಂಕೆ ಪ್ರಾಣೇಶ್, 113 ವರ್ಷಗಳ ಇತಿಹಾಸವಿರುವ ಈ ಚಿಂತಕರ ಛಾವಣಿಗೆ ನಾನು ಉಪಸಭಾಪತಿಯನ್ನಾಗಿ ಆಯ್ಕೆ ಮಾಡಿರುವುದು ಸಂತಸ ತಂದಿದೆ. ಜನರ ಒಳಿತಿಗಾಗಿ ಕೆಲಸ ಮಾಡುತ್ತೇನೆ. ಉಪಸಭಾಪತಿಯಾಗಿ ಪಕ್ಷಾತೀತವಾಗಿ ನಡೆದುಕೊಳ್ಳುತ್ತೇನೆ. ಸದಸ್ಯರ ಹಕ್ಕುಗಳಿಗೆ ಚ್ಯುತಿ ಬಾರದಂತೆ ಕರ್ತವ್ಯ ನಿರ್ವಹಿಸುವುದಾಗಿ ತಿಳಿಸಿದರು. ನಡೆವಳಿಕೆಗಳ ಬಗ್ಗೆ ಚರ್ಚೆಗಳನ್ನ ಮಾಡಬೇಕು, ಆಡಳಿತ ಪಕ್ಷದ ಸಮರ್ಥನೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಇವು ಸಹಜ ಪ್ರಕ್ರಿಯೆ ಇದು. ಆದರೆ ನಾವು ಹೊರಗಡೆ ಹೋದ ನಂತರ ಜನರುಗಳ ಬಗ್ಗೆ ಇವತ್ತು ಸಾಕಷ್ಟು ಸಂದರ್ಭಗಳಲ್ಲಿ ನಮಗೆ ಗೊತ್ತಿದೆ, ರಾಜ್ಯಗಳು ಯಾವ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದೆ ಅಂತ, ಸಂಕಷ್ಟದಲ್ಲಿದೆ. ಅದರಲ್ಲಿ ನಾವಿಲ್ಲಿ ಪರಸ್ಪರ ವ್ಯಕ್ತಿಗತವಾಗಿ ನಿಂದನೆಗಳನ್ನು ಮಾಡಿಕೊಂಡು ಆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ರೀತಿಗಳಲ್ಲಿ ನಾವು ಚರ್ಚೆಯನ್ನ ಮಾಡಿ. ಬಳಿಕ ನಡೆದ ಪ್ರಶ್ನೋತ್ತರ ಅವಧಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಶಶಿಕಲಾ ಜೊಲ್ಲೆ, ವಿಶೇಷ ಚೇತನ ಶಾಲೆಗಳಲ್ಲಿ ಶಿಕ್ಷಕರ ಅಭಾವವಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಇಂತಹ ಶಾಲೆಗಳಲ್ಲಿ ವಿಶೇಷ ಶಿಕ್ಷಕರನ್ನು ನಿಯಮಾನುಸಾರ ನೇಮಕ ಮಾಡಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಅವರು ವಿಶೇಷ ಮಕ್ಕಳನ್ನು ಕಲಿಸೋ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಪಡುವಂಥ ಕಷ್ಟ, ಅವ್ರು ಮಾಡುವಂಥ ಒಂದು ಹಗಲು ರಾತ್ರಿ ಪಡುವಂಥ ಒಂದು ಪ್ರಯತ್ನ, ಮಕ್ಕಳನ್ನು ಬೆಳೆಸುವಂಥ ರೀತಿ ನೋಡಿದಾಗ ಇವರಿಗೆ ನ್ಯಾಯ ಒದಗಿಸಿಕೊಡೋದು ಇದು ನಮ್ಮ ಸರ್ಕಾರದ ಒಂದು ಧ್ಯೇಯ ಆಗಿದೆ. ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ಲಾಕ್ಡೌನ್ ಅವಧಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಡವರ್ಗದ ವಾಹನ ಚಾಲಕರಿಗೆ ವಿಶೇಷ ನೆರವು ಘೋಷಿಸಿದ್ದು 5,45,000 ಅರ್ಜಿಗಳು ಬಂದಿದ್ದು, ಈ ಪೈಕಿ 2,15,000 ಮಂದಿಗೆ 175.5 ಕೋಟಿ ರೂಪಾಯಿ ನೆರವು ನೀಡಲಾಗಿದೆ ಎಂದು ತಿಳಿಸಿದರು. ದಾಖಲಾತಿಗಳು ಯಾವ ಪ್ರಮಾಣ ಇರಬೇಕು ಅಂತಕ್ಕಂಥದ್ದು ನಾವು ಹೇಳಿದ್ದು, ಆ ಪ್ರಮಾಣದಲ್ಲಿ 2,45,000 ಅರ್ಜಿಗಳು ಬಂದಾಗ ಅದರಲ್ಲಿ ಸುಮಾರು ನಾವು 2,15,000 ಜನರಿಗೆ ಅವರವರ ಅಕೌಂಟ್ಗಳಿಗೆ 5,000 ರೂಪಾಯಿಗಳನ್ನು ಈಗಾಗಲೇ ಕಳಿಸಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಪ್ರಸಕ್ತ 2020-21ನೇ ಸಾಲಿಗೆ ಸೀಮಿತಗೊಂಡಂತೆ ರಾಜ್ಯದ ಯಾವುದೇ ಪಠ್ಯಕ್ರಮ ಬೋಧಿಸುವ ಶಾಲೆಗಳು ಬೋಧನಾ ಶುಲ್ಕದ 70%ಕ್ಕಿಂತ ಹೆಚ್ಚು ಶುಲ್ಕ ಪಡೆಯುವಂತಿಲ್ಲ. ಈ ಸಂಬಂಧ ಸರ್ಕಾರಿ ಆದೇಶ ಹೊರಡಿಸಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು, ಶಿಕ್ಷಣ ಹಕ್ಕು ಕಾಯ್ದೆಯಡಿ ಶಾಲೆಗಳು ಶುಲ್ಕ ನಿಗದಿ ಮಾಡುವ ಅಧಿಕಾರ ಸರ್ಕಾರಕ್ಕಿದೆ ಎಂದು ಹೈಕೋರ್ಟ್ ತೀರ್ಪು ನೀಡಿದೆ. ಇದನ್ನು ಬಳಸಿಕೊಂಡು ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಈ ಬಾರಿ ಬೋಧನಾ ಶುಲ್ಕವನ್ನು ಹೊರತುಪಡಿಸಿ ಡೊನೇಷನ್, ಅಭಿವೃದ್ಧಿ ಶುಲ್ಕ ಸೇರಿದಂತೆ ಯಾವುದೇ ಶುಲ್ಕವನ್ನು ಪೋಷಕರಿಂದ ವಸೂಲಿ ಮಾಡುವಂತಿಲ್ಲ ಎಂದು ತಿಳಿಸಿದರು. ಈ ಶುಲ್ಕವನ್ನು 2 ಅಥವಾ 3 ಕಂತುಗಳಲ್ಲಿ ಕಟ್ಟಲು ಅವಕಾಶ ಮಾಡಿಕೊಡಬೇಕು. ಈ ವಿಷಯದಲ್ಲಿ ಪೋಷಕರು ಮತ್ತು ಶಾಲೆಗಳ ನಡುವೆ ತಕರಾರು ಉಂಟಾದರೆ ಅದನ್ನು ಇತ್ಯರ್ಥಪಡಿಸಲು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಅಧಿಕಾರಯುತ ಸಮಿತಿ ರಚಿಸಲಾಗುವುದು. ಒಂದು ವೇಳೆ ಈಗಾಗಲೇ ಪೋಷಕರು ಹೆಚ್ಚುವರಿ ಶುಲ್ಕ ಕಟ್ಟಿದ್ದರೆ ಅದನ್ನು ಮುಂದಿನ ವರ್ಷದ ಶುಲ್ಕವಾಗಿ ಸರಿದೂಗಿಸಬೇಕು ಎಂದು ಸಚಿವರು ಹೇಳಿದರು. ಇದೇ ವೇಳೆ ಪ್ರಸಕ್ತ ಶೈಕ್ಷಣಿಕ ವರ್ಷದ ದ್ವಿತೀಯ ಪಿಯುಸಿ ಪರೀಕ್ಷಾ ವೇಳಾಪಟ್ಟಿ ಪ್ರಕಟಿಸಿದ ಸಚಿವರು, ಮೇ 24ರಿಂದ ಜೂನ್ 10ರವರೆಗೆ ಪರೀಕ್ಷೆ ನಡೆಯಲಿದೆ. ಇದಕ್ಕಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಎಂದರು. ಅದನ್ನು ಕೂಡ ಈ ವರ್ಷ ತಗೊಳ್ಳಬಾರದು. ಅಕಸ್ಮಾತ್ ಸ್ಕೂಲ್ ರಿಯಾಯಿತಿ ವಿಷಯದಲ್ಲಿ
ಪೋಷಕರು ಮತ್ತೆ ಶಾಲೆಗಳಲ್ಲಿ ಏನಾದರೂ ತಕರಾರು ಬಂದರೆ, ವಿವಾದ ಉಂಟಾದರೆ ಅದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ಸ್ಟೇಟ್ ಲೆವೆಲ್ ಅಲ್ಲಿ ಒಂದು ಅಧಿಕಾರಯುಕ್ತ ಸಮಿತಿನ ರಚಿಸಿ ಅದರ ಮುಖಾಂತರ ದೂರನ್ನ ಪರಿಹಾರ ಮಾಡೋ ಕ್ರಮ ನಾವು ತಗೊಳ್ತೀವಿ. ದ್ವಿತೀಯ PUC ಪರೀಕ್ಷೆಗಳು May 24th to June 10th ಅದು ನಡೆಯಲಿದೆ. ಇದು ಕೂಡ ಡೇಟ್ ಬಗ್ಗೆ ಏನಾದರೂ ಆಕ್ಷೇಪಣೆ ಇದ್ರೆ ಆಕ್ಷೇಪಣೆಗೆ ಅವಕಾಶ ಇದೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವ ಮೂಲಕ ಸಂಸತ್ತಿನ ಬಜೆಟ್ ಅಧಿವೇಶನ ಇಂದು ಆರಂಭಗೊಂಡಿತು. ರಾಷ್ಟ್ರಪತಿಗಳು ತಮ್ಮ ಭಾಷಣದಲ್ಲಿ ದೇಶ ಈ ವರ್ಷ ಎದುರಿಸುತ್ತಿರುವ ಹಲವು ಸಂಕಷ್ಟಗಳನ್ನು ನಮ್ಮ ನಾಗರಿಕರು ಒಗ್ಗಟ್ಟು ಪ್ರದರ್ಶಿಸಿ ಅವುಗಳಿಂದ ಮುಕ್ತಿ ಹೊಂದುತ್ತಿದೆ. ಏಕತೆ ನಮ್ಮ ದೊಡ್ಡ ಶಕ್ತಿ ಎಂದು ಹೇಳಿದರು. ಕೊರೋನಾ ಸಾಂಕ್ರಾಮಿಕ ನಡುವೆಯೇ ಸಂಸತ್ತಿನ ಜಂಟಿ ಅಧಿವೇಶನ ಅತ್ಯಂತ ಅಗತ್ಯವಾಗಿದ್ದು, ಇದು ಹೊಸ ವರ್ಷ, ಹೊಸ ದಶಕ ಹಾಗೂ ಸ್ವಾತಂತ್ರ್ಯೋತ್ಸವದ 75ನೇ ವರ್ಷಕ್ಕೆ ನಾವು ಪ್ರವೇಶಿಸುತ್ತಿದ್ದೇವೆ. ಭಾರತ 2 ದೇಶೀಯ ಕೋವಿಡ್ ತಡೆ ಲಸಿಕೆಗಳನ್ನು ಅಭಿವೃದ್ಧಿಪಡಿಸಿ ಆರೋಗ್ಯ ಕಾರ್ಯಕರ್ತರು ಹಾಗೂ ಮುಂಚೂಣಿ ಹೋರಾಟಗಾರರಿಗೆ ಲಸಿಕೆ ನೀಡುವ ಮೂಲಕ ಜಗತ್ತಿನ ಅತಿದೊಡ್ಡ ಲಸಿಕೆ ಅಭಿಯಾನವನ್ನು ಮುನ್ನಡೆಸುತ್ತಿದೆ ಎಂದರು. ಸರ್ಕಾರ ರೈತರು ಬೆಳೆದ ಉತ್ಪನ್ನಗಳನ್ನು ಕನಿಷ್ಠ ಬೆಂಬಲ ಬೆಲೆಯಡಿ ದಾಖಲೆ ಪ್ರಮಾಣದಲ್ಲಿ ಖರೀದಿಸಿದೆ. ಅಲ್ಲದೆ ಖರೀದಿ ಹೆಚ್ಚಳದಿಂದ ಆಹಾರ ಧಾನ್ಯಗಳ ಸಂಗ್ರಹಣಾ ಕೇಂದ್ರಗಳನ್ನು ಹೆಚ್ಚಿಸಲು ಆರಂಭಿಸಿದೆ. ಹಲವು ತಿಂಗಳುಗಳ ಹಿಂದೆ ಸಂಸತ್ ಅಂಗೀಕರಿಸಿರುವ ಕೃಷಿ ಕಾಯ್ದೆಗಳಿಂದ 10 ಕೋಟಿಗೂ ಹೆಚ್ಚು ರೈತರಿಗೆ ಪ್ರಯೋಜನವಾಗಿದೆ. ಕಾಯ್ದೆಗಳಿಗೆ ಪ್ರಸ್ತುತ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದ್ದು, ಸರ್ಕಾರ ನ್ಯಾಯಾಲಯದ ಆದೇಶವನ್ನು ಗೌರವಿಸಲಿದೆ ಎಂದು ಹೇಳಿದರು. ಕೃಷಿ ಕುರಿತ ಡಾ MS ಸ್ವಾಮಿನಾಥನ್ ಸಮಿತಿ ವರದಿ ಅನುಷ್ಠಾನ ಸೇರಿದಂತೆ ದೇಶದ ರೈತರ ಸ್ಥಿತಿಗತಿ ಸುಧಾರಣೆಗೆ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ರೈತರು ಬೆಳೆಯುವ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು 1.5 ಪಟ್ಟು ಹೆಚ್ಚಿಸಲಾಗಿದೆ. ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಪ್ರತಿಭಟನೆಗಳನ್ನು ಗೌರವಿಸಲಿದೆ. ಆದರೆ ಗಣರಾಜ್ಯೋತ್ಸವ ದಿನದಂದು ನಡೆದ ಘಟನೆ ಅತ್ಯಂತ ದುರದೃಷ್ಟಕರ. ನಾವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಗೌರವಿಸಬೇಕು ಎಂದು ತಿಳಿಸಿದರು. ಕೃಷಿ ಕಾಯ್ದೆಗಳಿಗೆ ಸಂಬಂಧಿಸಿದ ತಪ್ಪು ಕಲ್ಪನೆಗಳನ್ನು ನಿವಾರಿಸಲು ಕೇಂದ್ರ ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದ್ದು, ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಸರ್ಕಾರ ಆದ್ಯತೆ ನೀಡಿದೆ. ಇಂತಹ ರೈತರ ಸಣ್ಣ ಪುಟ್ಟ ವೆಚ್ಚಗಳನ್ನು ಬೆಂಬಲಿಸಲು ಸುಮಾರು 1,13,000 ಕೋಟಿ ರೂಪಾಯಿ ಹಣವನ್ನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ವಿವರಿಸಿದರು. ಕೇಂದ್ರ ಸರ್ಕಾರದ 3 ಹೊಸ ಕೃಷಿ ಕಾಯ್ದೆಗಳಿಂದ ರೈತರಿಗೆ ಲಭ್ಯವಾಗುವ ಸೌಲಭ್ಯಗಳು ಹಾಗೂ ಹಕ್ಕುಗಳು ಕಡಿತಗೊಳ್ಳುವುದಿಲ್ಲ ಎಂಬುದನ್ನು ಸರ್ಕಾರ ಸ್ಪಷ್ಟಪಡಿಸುತ್ತದೆ ಎಂದ ರಾಷ್ಟ್ರಪತಿಗಳು, ಹೊಸ ಕಾಯ್ದೆಗಳಿಂದ ರೈತರಿಗೆ ಹೆಚ್ಚಿನ ಹಕ್ಕುಗಳು ಹಾಗೂ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸಲಿದೆ ಎಂದರು. ಹೊಸ ಸಂಸತ್ ಭವನ ನಿರ್ಮಾಣಕ್ಕಾಗಿ ಹಿಂದಿನ ಸರ್ಕಾರಗಳು ಪ್ರಯತ್ನ ನಡೆಸಿದ್ದವು. ದೇಶ ಸ್ವಾತಂತ್ರ್ಯ ಪಡೆದು 75ನೇ ವರ್ಷಕ್ಕೆ ಕಾಲಿರಿಸುವ ಸಂದರ್ಭದಲ್ಲಿ ಹೊಸ ಸಂಸತ್ ನಿರ್ಮಾಣ ಆರಂಭಗೊಂಡಿರುವುದು ಅತ್ಯಂತ ಸಂತಸದ ವಿಷಯವಾಗಿದ್ದು, ಹೊಸ ಸಂಸತ್ ಭವನ ಸಂಸದರು ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಲು ಹೆಚ್ಚಿನ ಸೌಲಭ್ಯಗಳನ್ನು ಕಲ್ಪಿಸಲಿದೆ ಎಂದು ಹೇಳಿದರು. ಜೂನ್ 2020ರಂದು ಗಲ್ವಾನ್ ಕಣಿವೆಯಲ್ಲಿ 20 ಮಂದಿ ಸೇನಾ ಯೋಧರು ಸರ್ವೋಚ್ಚ ಬಲಿದಾನ ನೀಡಿದ್ದು, ಈ ಹುತಾತ್ಮರಿಗೆ ದೇಶದ ಪ್ರತಿಯೊಬ್ಬ ನಾಗರಿಕರು ಕೃತಜ್ಞರಾಗಿದ್ದಾರೆ. ದೇಶದ ಹಿತಾಸಕ್ತಿ ರಕ್ಷಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಭಾರತದ ಸಾರ್ವಭೌಮತ್ವ ರಕ್ಷಣೆಗೆ ವಾಸ್ತವ ನಿಯಂತ್ರಣ ರೇಖೆ ಬಳಿ ಹೆಚ್ಚಿನ ಪಡೆಗಳನ್ನು ನಿಯೋಜಿಸಲಾಗಿದೆ ಎಂದು ರಾಷ್ಟ್ರಪತಿ ತಿಳಿಸಿದರು. माननीय सदस्य, समय की मांग है कि कृषि क्षेत्र में हमारे जो छोटे और सीमांत किसान हैं, जिनके पास सिर्फ 1 या 2 हेक्टेयर जमीन होती है, उन पर विशेष ध्यान दिया जाए. देश के सभी किसानों में से 80% से ज्यादा ये छोटे किसान ही हैं और इनकी संख्या 10 करोड़ से ज्यादा है. मेरी सरकार की प्राथमिकताओं में ये छोटे और सीमांत किसान भी हैं. ऐसे किसानों के छोटे छोटे खर्च में सहयोग करने के लिए PM किसान सम्मान निधि के जरिए उनके ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಕಾಂಗ್ರೆಸ್, ಎಡಪಕ್ಷಗಳು, RJD, NCP, TMC, ಶಿವಸೇನೆ, ಸಮಾಜವಾದಿ ಪಕ್ಷ ಹಾಗೂ ಇತರ ಪ್ರತಿಪಕ್ಷಗಳು ರಾಷ್ಟ್ರಪತಿ ಭಾಷಣವನ್ನು ಬಹಿಷ್ಕರಿಸಿದ್ದು. इस योजना के तहत पिछले 5 वर्षों में किसानों को 17,000 करोड़ रुपए प्रीमियम के एवज में लगभग 90,000 करोड़ रुपए की राशि मुआवजे के तौर पर मिली है. देश के छोटे किसान. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2020-21ರ ಆರ್ಥಿಕ ಸಮೀಕ್ಷೆಯನ್ನು ಲೋಕಸಭೆಯಲ್ಲಿಂದು ಮಂಡಿಸಿದರು.
3 ಕೃಷಿ ಕಾಯ್ದೆಗಳ ವಿರುದ್ಧ ಕಾಂಗ್ರೆಸ್, ಡಿಎಂಕೆ ಹಾಗೂ ಎಡಪಕ್ಷಗಳ ಸದಸ್ಯರ ಪ್ರತಿಭಟನೆ ನಡುವೆ ಹಣಕಾಸು ಸಚಿವರು ಆರ್ಥಿಕ ಸಮೀಕ್ಷಾ ವರದಿಯನ್ನು ಮಂಡಿಸಿದರು. ಮುಂದಿನ ಹಣಕಾಸು ವರ್ಷದಲ್ಲಿ ಜಿಡಿಪಿ ಬೆಳವಣಿಗೆ ದರ 11% ಎಂದು ಆರ್ಥಿಕ ಸಮೀಕ್ಷೆ ಅಂದಾಜಿಸಿದೆ. ಸರ್ಕಾರಿ ವೆಚ್ಚ ಬೆಳವಣಿಗೆ ವೃದ್ಧಿಯಲ್ಲಿ ಮಹತ್ವದ ಕೊಡುಗೆ ನೀಡಲಿದೆ ಎಂದು ಸಮೀಕ್ಷೆ ಸಲಹೆ ನೀಡಿದೆ. ನಿವ್ವಳ ರಫ್ತುಗಳು ಹಾಗೂ ಸರ್ಕಾರಿ ವೆಚ್ಚ ಬೆಳವಣಿಗೆಯನ್ನು ಮತ್ತಷ್ಟು ಕುಸಿತದಿಂದ ಪಾರು ಮಾಡಿ ಬೆಳವಣಿಗೆಗೆ ಹಾದಿ ಮಾಡಿಕೊಡಲಿದೆ ಎಂದು ಸಲಹೆ ನೀಡಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಜಿಡಿಪಿ ಬೆಳವಣಿಗೆ 7.7% ಕುಸಿಯಲಿದೆ ಎಂದು ಹೇಳಿದೆ. ಮುಂದಿನ ಹಣಕಾಸು ವರ್ಷದಲ್ಲಿ ದೇಶದ ಔಪಚಾರಿಕ ಜಿಡಿಪಿ ಬೆಳವಣಿಗೆ 15.4% ನಿರೀಕ್ಷೆ ಇದೆ. ಕೊರೋನಾ ಸಾಂಕ್ರಾಮಿಕದ ಕರಿನೆರಳಿನ ನಂತರ ಭಾರತದ ಆರ್ಥಿಕತೆಯ ಚೇತರಿಕೆ ಬಗ್ಗೆ ವಿವರವಾದ ವಿಶ್ಲೇಷಣೆಯನ್ನು ಸಮೀಕ್ಷೆಯಲ್ಲಿ ತಿಳಿಸಿದೆ. ದೇಶದ ಆರ್ಥಿಕ ಚೇತರಿಕೆಯನ್ನು ಕೋವಿಡ್-19 ಲಸಿಕೆ ಅಭಿಯಾನ ಬೆಂಬಲಿಸಿದ್ದು, ಅತ್ಯಂತ ಸಂಕಷ್ಟ ಕಾಲದಲ್ಲಿಯೂ ಕೃಷಿ ವಲಯ ಬೆಳವಣಿಗೆಯನ್ನು ಸುಸ್ಥಿರವಾಗಿ ಮುನ್ನಡೆಸಿದೆ ಎಂದು ವಲಯ ಹೇಳಿದೆ. ಕೊರೋನಾ ಸಾಂಕ್ರಾಮಿಕದಿಂದ ತಯಾರಿಕೆ ಹಾಗೂ ನಿರ್ಮಾಣ ವಲಯ ಸೇರಿದಂತೆ ಹಲವು ರಂಗಗಳು ಕುಸಿತ ಕಂಡಿವೆ. तथा रेल मंत्रालय में राज्य मंत्री थे. उन्होंने 14वीं, 15वीं और 16वीं लोकसभा में कर्नाटक के बेलगाम संसदीय निर्वाचन क्षेत्र का ಇದಕ್ಕೂ ಮುನ್ನ ಲೋಕಸಭೆ ಅಗಲಿದ ಹಾಲಿ ಸಂಸದ ಕರ್ನಾಟಕದ ಸುರೇಶ್ ಅಂಗಡಿ, ಮಾಜಿ ಸದಸ್ಯರಾದ ರಾಮ್ ವಿಲಾಸ್ ಪಾಸ್ವಾನ್, ತರುಣ್ ಗೊಗೊಯ್, ಮೋತಿಲಾಲ್ ವೋರಾ, ಜಸ್ವಂತ್ ಸಿಂಗ್, ಅಹಮದ್ ಪಟೇಲ್ ಮತ್ತಿತರ ಗಣ್ಯರ ನಿಧನಕ್ಕೆ ಸಂತಾಪ ಸೂಚಿಸಿ 2 ನಿಮಿಷ ಮೌನ ಆಚರಿಸುವ ಮೂಲಕ ಸದನವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಸಂಸತ್ತಿನ ಬಜೆಟ್ ಅಧಿವೇಶನದ ಮೊದಲ ದಿನವಾದ ಇಂದು ರಾಜ್ಯಸಭೆ ಸಮಾವೇಶಗೊಂಡು ಅಗಲಿದ ಹಾಲಿ 3 ಸದಸ್ಯರು ಹಾಗೂ 11 ಮಂದಿ ಮಾಜಿ ಸದಸ್ಯರಿಗೆ ಸಂತಾಪ ಸೂಚಿಸಿತು. ಸಭಾಪತಿ ಎಂ ವೆಂಕಯ್ಯನಾಯ್ಡು ಅಗಲಿದ ಹಾಲಿ ಸದಸ್ಯರಾದ ರಾಮ್ ವಿಲಾಸ್ ಪಾಸ್ವಾನ್, ಅಹಮದ್ ಪಟೇಲ್ ಹಾಗೂ ಅಭಯ್ ಭಾರದ್ವಾಜ್, ಮಾಜಿ ಸದಸ್ಯರಾದ ಜಸ್ವಂತ್ ಸಿಂಗ್, ರಶೀದ್ ಮಸೂದ್, ಕೇಶುಭಾಯ್ ಪಟೇಲ್, ಮೋತಿಲಾಲ್ ವೋರಾ, ಮಾಧವ್ ಸಿನ್ಹಾ ಸೋಲಂಕಿ, ಕಮಲ್ ಮೊರಾದ್ಕರ್, ಖ್ಯಾತ ಹಿನ್ನೆಲೆ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಸೇರಿದಂತೆ ಹಲವು ಗಣ್ಯರ ಗುಣಗಾನ ಮಾಡಿ ಸಂತಾಪ ಸೂಚಿಸಿದರು. ಸದನದ ಸದಸ್ಯರು 2 ನಿಮಿಷ ಎದ್ದು ನಿಂತು ಅಗಲಿದ ಗಣ್ಯರಿಗೆ ನಮನ ಸಲ್ಲಿಸಿದರು. All Khalifa and conveys its heartfelt condolences to them in their hour of grief. I request the honourable members to rise in their places and observe silence as a mark of respect to the memory of the departed. ನಂತರ ಸದನವನ್ನು ಫೆಬ್ರವರಿ 1 ಸೋಮವಾರಕ್ಕೆ ಮುಂದೂಡಲಾಯಿತು. After 1 hour of the conclusion of the presentation of Union Budget in the Lok Sabha on Monday, the 1st February 2021, the House stands adjourned to 1st February. ಗಣರಾಜ್ಯೋತ್ಸವ ಸಮಾರಂಭದ ಸಮಾರೋಪ ಬೀಟಿಂಗ್ ರಿಟ್ರೀಟ್ ದೆಹಲಿಯ ಐತಿಹಾಸಿಕ ವಿಜಯ್ ಚೌಕ್ನಲ್ಲಿಂದು ಸಂಜೆ ನಡೆಯಿತು. ಸೇನಾಪಡೆ, ನೌಕಾಪಡೆ, ವಾಯುಪಡೆ ಹಾಗೂ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳ 26 ಬ್ಯಾಂಡ್ಗಳ ಆಕರ್ಷಕ ಪಥಸಂಚಲನ ಹಾಗೂ ಸಂಗೀತಕ್ಕೆ ಜನರು ಸಾಕ್ಷಿಯಾದರು. ಸೇನಾಪಡೆಗಳ ಸಾರೆ ಜಹಾಂ ಸೆ ಅಚ್ಚಾ ಗೀತೆ ನೆರೆದವರನ್ನು ಮಂತ್ರಮುಗ್ಧಗೊಳಿಸಿತು. ಸಂಜೆಯಾಗುತ್ತಿದ್ದಂತೆ ವಿದ್ಯುತ್ ದೀಪಗಳಿಂದ ರಾಷ್ಟ್ರಪತಿ ಭವನ ಕಂಗೊಳಿಸಿತು. ಈ ದೃಶ್ಯಗಳು ನೋಡುಗರ ಕಣ್ಮನ ಸೆಳೆಯಿತು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸೇನೆಯ 3 ವಿಭಾಗಗಳ ಮುಖ್ಯಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. प्रोग्राम का इख्तिताम मकबूल तरीन मौसीकी सारे जहां से अच्छा के साथ होगा. वजारत दिफा ने बताया कि बीटिंग रिट्रीट प्रोग्राम में रेजिमेंट, सेंटरों और बटालियनों के 15 मिलिट्री बैंड और 15 पाइप ड्रम बैंड हिस्सा लेंगे. इसके अलावा बहरिया और फिजाइया के एक बैंड भी प्रोग्राम में पेश करेंगे. बीटिंग रिट्रीट सदियों पुरानी फौजी रिवायत है जिसमें अफवाज जंग के दौरान गुरूब आफ्ताब के बाद छावनी में लौट जाती हैं. जैसे ही बिगुल बजता है, फौज लड़ना बंद कर देती है, हथियार म्यान में रखकर दिए जाते हैं और वो जंग के मैदान से वापस हो जाते हैं. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರೆಯಲಿದೆ. ತಗೋ
ಒಳ್ಳೆ ಸುದ್ದಿ ಸರ್, ಇವತ್ತಿನಿಂದ ನಿಮಗೆ ಪೆಟ್ರೋಲ್ ಮೇಲೆ 20% ರಿಯಾಯಿತಿ ಸಿಗುತ್ತೆ. 20% ಹೊಡಿತು. ಮತ್ತೆ ನಾನು ಉಳಿದ ಹಣ ಕೊಂಡ ಡಾರ್ಲಿಂಗ್. ಅದು ನಿಮ್ ಕೈಲೇ ಇದೆ. 45 ಸ್ಪೀಡ್ ನಲ್ಲಿ ಗಾಡಿ ಓಡಿಸಿ, ರೆಡ್ ಲೈಟ್ ಇದ್ದಾಗ ಇಂಜಿನ್ ಆಫ್ ಮಾಡಿ. 20% ಪೆಟ್ರೋಲ್ ಖಂಡಿತ ಉಳಿತೆ. ಎರಡೂ ಒಂದೇ ತಾನೆ. Download the PCRA Android app to know more about saving fuel. Issued in public interest by Petroleum Conservation Research Association, Government of India. ದೆಹಲಿಯ ಇಸ್ರೇಲ್ ರಾಯಭಾರಿ ಕಚೇರಿ ಬಳಿ ಇಂದು ಸಂಜೆ ಕಡಿಮೆ ತೀವ್ರತೆಯ ಸ್ಫೋಟ ಸಂಭವಿಸಿದೆ. ವಿಷಯ ತಿಳಿದ ತಕ್ಷಣ ದೆಹಲಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಆದಾಗ್ಯೂ ಸಮೀಪದ ಕೆಲವು ವಾಹನಗಳಿಗೆ ಹಾನಿಯಾಗಿರುವ ಬಗ್ಗೆ ವರದಿಯಾಗಿದೆ. ಸ್ಥಳಕ್ಕೆ ವಿಧಿವಿಜ್ಞಾನ ತಂಡ ಭೇಟಿ ನೀಡಿ ಪರಿಶೀಲಿಸುತ್ತಿದೆ. ಘಟನಾ ಸ್ಥಳದಲ್ಲಿ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ. ಅಗ್ನಿಶಾಮಕ ದಳದ ಅಧಿಕಾರಿ ಪ್ರೇಮ್ಲಾಲ್ ವಿವರ ನೀಡಿ, ಸಂಜೆ 5:45 ವೇಳೆ ಸ್ಫೋಟದ ಬಗ್ಗೆ ಮಾಹಿತಿ ದೊರೆಯಿತು. ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಆರಂಭಿಸಿದ್ದು ಯಾವುದೇ ಸಾವು ನೋವಿನ ವರದಿಯಾಗಿಲ್ಲ ಎಂದು ತಿಳಿಸಿದರು. ರಾಜ್ಯದಲ್ಲಿ ಇಂದು ಹೊಸದಾಗಿ 468 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,38,401ಕ್ಕೆ ಏರಿಕೆಯಾಗಿದೆ. ಇಂದು 607 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 9,20,110ಕ್ಕೆ ತಲುಪಿದೆ. ಇಂದು 2 ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,211ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 6,061 ಸಕ್ರಿಯ ಪ್ರಕರಣಗಳಿವೆ. 148 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 68,532 ಮಾದರಿಗಳ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,68,84,991 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 264 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,98,411ಕ್ಕೆ ಏರಿಕೆಯಾಗಿದೆ. ಇಂದು 318 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,90,147ಕ್ಕೆ ಏರಿಕೆಯಾಗಿದೆ. ಸದ್ಯ 3,877 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ ಒಬ್ಬರು ಸಾವನ್ನಪ್ಪಿದ್ದು, ಇದುವರೆಗೂ ಒಟ್ಟು 4,386 ಮಂದಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ, ಕೊಪ್ಪಳ ಮತ್ತು ರಾಮನಗರ, ಯಾದಗಿರಿಯಲ್ಲಿ ಯಾವುದೇ ಪ್ರಕರಣ ವರದಿಯಾಗಿಲ್ಲ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೌನ್ಸಿಲರ್ಗಳ ಸಂಖ್ಯೆಯನ್ನು 243ಕ್ಕೆ ನಿಗದಿಪಡಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಈ ಬಗ್ಗೆ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿದೆ. ವಾರ್ಡ್ಗಳ ಪುನರ್ ರಚನೆಗಾಗಿ 6 ತಿಂಗಳ ಅವಧಿಗೆ ಬಿಬಿಎಂಪಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಪುನರ್ ವಿಂಗಡಣಾ ಸಮಿತಿಯನ್ನು ರಚಿಸಲಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಅರಣ್ಯ ಸಚಿವ ಅರವಿಂದ ಲಿಂಬಾವಳಿ, ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಡಾ ಚಂದ್ರಶೇಖರ್ ಕಂಬಾರ ನಿವಾಸಕ್ಕೆ ಇಂದು ಭೇಟಿ ನೀಡಿ ಪುರಸ್ಕೃತರನ್ನು ಸನ್ಮಾನಿಸಿದರು. ಈ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ಎಸ್ ರಂಗಪ್ಪ, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು. ಸಚಿವ ಅರವಿಂದ ಲಿಂಬಾವಳಿ, ಹಿರಿಯ ಸಾಹಿತಿ, ಜ್ಞಾನಪೀಠ ಪುರಸ್ಕೃತರಾದ ಕಂಬಾರರಿಗೆ ಈ ಬಾರಿಯ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿರುವುದು ತಮಗೆ, ಕನ್ನಡ ಸಾಹಿತ್ಯಕ್ಕೆ ಮತ್ತು ಕನ್ನಡಾಭಿಮಾನಿಗಳಿಗೆ ಹೆಮ್ಮೆ ಎಂದರು. ಚಂದ್ರಶೇಖರ್ ಕಂಬಾರ ಅವರಿಗೆ ಕೇಂದ್ರದ ಪದ್ಮಭೂಷಣ ಪ್ರಶಸ್ತಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಂದಿದ್ದೇವೆ. ಮಾಹಿತಿಗಳನ್ನು, ಸಲಹೆಗಳನ್ನು, ಸಾಹಿತ್ಯವನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷ ನನಗೆ ಬಂದಿದೆ. ವೈಯಕ್ತಿಕವಾಗಿ ಮತ್ತು ಸಚಿವನಾಗಿ ನಾನು ಚಂದ್ರಶೇಖರ್ ಕಂಬಾರ ಅವರಿಗೆ ಹೃತ್ಪೂರ್ವಕವಾದಂಥ
ಅಭಿನಂದನೆಗಳನ್ನು ಕರ್ನಾಟಕ ಸರ್ಕಾರದಿಂದ ಸಲ್ಲಿಸ್ತಾ ಇದ್ದೇನೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರು ಸ್ನೇಹಿತರಾದ ಅರವಿಂದ ಲಿಂಬಾವಳಿಯವರಿಂದ ಸನ್ಮಾನಿಸಲ್ಪಟ್ಟಿದ್ದು ತುಂಬಾ ಸಂತಸ ತಂದಿದೆ. ತಮಗೆ ಸಂದ ಪುರಸ್ಕಾರ ಇಡೀ ಕನ್ನಡ ಸಾಹಿತ್ಯಕ್ಕೆ ಸಲ್ಲಬೇಕು ಎಂದರು. ಲಿಂಬಾವಳಿಯವರಿಂದ ಈ ಪ್ರಶಸ್ತಿಯನ್ನು ಆಮೇಲೆ ಅತ್ಯಂತ ಹಾಸ್ಯಾಸ್ಪದಗಳಾದಂಥ ಕ್ಷಣಗಳನ್ನು ಕಳೆದಿದ್ದೇವೆ. ಹೀಗಾಗಿ ನಾವು ಮರೆಯಲಾರದಂತಹ ಸ್ನೇಹ ನಮ್ಮದು. ಅವರಿಂದ ಇಂಥದ್ದೊಂದು ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರೋದಕ್ಕೆ ನನಗೆ ಭಾಳ ಸಂತೋಷವಾಗಿದೆ. ಬೆಂಗಳೂರಿನ ಜಯನಗರದ ಖಾಸಗಿ ಸಂಸ್ಥೆಯ ಸಂಸ್ಥಾಪಕ ವೇದಾಂಗ ವಿದ್ವಾನ್ ಡಾಕ್ಟರ್ RL ಕಶ್ಯಪ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಂದಿದೆ. ಬಾಲ್ಯದಿಂದಲೂ ವೇದದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿದ್ದ ಕಶ್ಯಪ್ ವೇದದಲ್ಲಿರುವ 4 ಅಂಗಗಳ 25,000 ಮಂತ್ರಗಳನ್ನು ಕನ್ನಡವೂ ಸೇರಿದಂತೆ ದೇಶದ ಪ್ರಮುಖ 8 ಭಾಷೆಗಳಿಗೆ ಅನುವಾದ ಮಾಡಿದ್ದಾರೆ. ಇವರ ಈ ಸಾಧನೆಯನ್ನು ಗುರುತಿಸಿ ಕೇಂದ್ರ ಸರ್ಕಾರ ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಡಿಡಿ ನ್ಯೂಸ್ನೊಂದಿಗೆ ವಿದ್ವಾನ್ ಡಾಕ್ಟರ್ RL ಕಶ್ಯಪ್ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ತಮಗೆ ಸಂತಸ ತಂದಿದ್ದು, ಕೇಂದ್ರ ಸರ್ಕಾರದಿಂದ ಸಂದ ಈ ಗೌರವ ವೇದದ ಇನ್ನಷ್ಟು ಅಭ್ಯುದಯಕ್ಕೆ ಪ್ರೋತ್ಸಾಹ ದೊರೆತಂತಾಗಿದೆ ಎಂದರು. 8,000 ವರ್ಷಗಳ ಇತಿಹಾಸವಿರುವ ಈ ವೇದಗಳನ್ನು ಪ್ರತಿಯೊಬ್ಬರೂ ಓದಬೇಕೆಂಬ ಮಹದಾಸೆಯಿಂದ ಪುಸ್ತಕ ರಚಿಸಿದ್ದು, ಈ ಪುಸ್ತಕವು 25 ಮಹಿಳಾ ಋಷಿಗಳ ಮಾಹಿತಿಯನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ನನ್ನ ಅನಿಸಿಕೆ ಏನಪ್ಪ ಅಂದರೆ, ಈ ಪದ್ಮಶ್ರೀ ಪ್ರಶಸ್ತಿ ಬಂದಿದ್ದರಿಂದ ನಮ್ಮ ವೇದ ಜ್ಞಾನ ಕ್ಷೇತ್ರಕ್ಕೆ ಏನಾರು ಉಪಯೋಗ ಆಗುತ್ತೆ ಸರ್ಕಾರದಿಂದ. ಇವಾಗ ಏನಪ್ಪ ಅಂದರೆ, ವೇದದ ಪುಸ್ತಕ ಇದೆಯಲ್ಲ, ಇದು ಭಾಳ ಸಣ್ಣ ಲೈಬ್ರರಿ. ಬೇಕಾದಷ್ಟು ಜನ ನಾವು ಪತ್ರ ಬರೀತಾರೆ, ನಮಗೆ ಕಾಪಿ ಬೇಕು ಅಂತ. ನಾವು ಒಂದು ದೊಡ್ಡ ಲೈಬ್ರರಿ ಮಾಡಬೇಕು ಅಂತಿದ್ದೀವಿ. ಏನು ಸಂಗ್ರಹ ಮಾಡಿದ್ರು ವೇದ ಪುಸ್ತಕಗಳ ಅನುವಾದಕ ರಘುನಾಥ್ ಜಾರ್ಗಿದಾರ್ ಕಶ್ಯಪ್ ಅವರು ಉಪನಿಷತ್ಗಳ ಅಧ್ಯಯನದೊಂದಿಗೆ ಪರಿಸರದ ಮೇಲೆ ಅಪಾರ ಕಾಳಜಿ ಹೊಂದಿದ್ದಾರೆ. ಕನಕಪುರ ಬಳಿ 10 ಎಕರೆ ಪ್ರದೇಶದಲ್ಲಿ 6,000 ಗಿಡಗಳನ್ನು ನೆಡುವ ಮೂಲಕ ಕಳೆದ 10 ವರ್ಷದಿಂದ ಪರಿಸರ ರಕ್ಷಣೆಯಲ್ಲಿ ತೊಡಗಿದ್ದಾರೆ. ಆರ್ಥಿಕ ಸ್ಥಿತಿಗತಿ, ವಿಜ್ಞಾನ, ಭೂಗೋಳ ಮತ್ತು ತಂತ್ರಜ್ಞಾನದ ಬಗ್ಗೆ ಅವರದೇ ಆದ ನಿಲುವು ಹೊಂದಿದ್ದಾರೆ ಎಂದರು. ಶ್ರೀ ಅರಬಿಂದೋ ಅವರ ಪಥದಲ್ಲಿ ತಮ್ಮ ಸಂಶೋಧನಾ ಕಾರ್ಯ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಕೈಗಾರಿಕಾ ನೀತಿಯಿಂದ 5 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ನಿರೀಕ್ಷೆ, 20 ಲಕ್ಷ ಉದ್ಯೋಗ ಸೃಷ್ಟಿ ಗುರಿ, ಸಚಿವ ಜಗದೀಶ್ ಶೆಟ್ಟರ್. ಮೇ 24ರಿಂದ ದ್ವಿತೀಯ PUC ಪರೀಕ್ಷೆ, ರಾಜ್ಯದ ಯಾವುದೇ ಶಾಲೆಗಳು 70%ಕ್ಕಿಂತ ಹೆಚ್ಚು ಬೋಧನಾ ಶುಲ್ಕ ಪಡೆಯುವಂತಿಲ್ಲ, ಎಸ್ ಸುರೇಶ್ ಕುಮಾರ್. ಲೋಕಸಭೆಯಲ್ಲಿ 2020-21ನೇ ಸಾಲಿನ ಆರ್ಥಿಕ ಸಮೀಕ್ಷೆ ಮಂಡನೆ, ಜಿಡಿಪಿ ಬೆಳವಣಿಗೆ ದರ 11% ನಿರೀಕ್ಷೆ, ಸಚಿವೆ ನಿರ್ಮಲಾ ಸೀತಾರಾಮನ್. ಹಾಗೂ ಗಣರಾಜ್ಯೋತ್ಸವ ಸಮಾರೋಪ, ಐತಿಹಾಸಿಕ ವಿಜಯ್ ಚೌಕ್ನಲ್ಲಿ ಗಮನ ಸೆಳೆದ ಬೀಟಿಂಗ್ ರಿಟ್ರೀಟ್, ರಾಷ್ಟ್ರಪತಿ ಸೇರಿ ಗಣ್ಯರ ಉಪಸ್ಥಿತಿ. ವೀಕ್ಷಕರೇ ಗಮನಿಸಿ, ವಿಧಾನಮಂಡಲ ಅಧಿವೇಶನದ ಕಾರ್ಯಕಲಾಪಗಳ ಸಮೀಕ್ಷೆ ವಿಧಾನಮಂಡಲದಲ್ಲಿ ಇಂದು ರಾತ್ರಿ 10:30 ಡಿಡಿ ಚಂದನದಲ್ಲಿ ಪ್ರಸಾರವಾಗಲಿದೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30 ಡಿಡಿ ಚಂದನದಲ್ಲಿ. ನಮಸ್ಕಾರ.